ಹಲೋ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್. ಸೊ ಓದ್ ವಿಡಿಯೋದಲ್ಲಿ ನಾನು ಏನೇನು ಹೇಳ್ಕೊಟ್ಟಿದ್ದೆ ಅಂದರೆ ಪ್ರೋಟೀನ್ನ ಹೇಗೆ ಸೆಲೆಕ್ಟ್ ಮಾಡೋದು ಮತ್ತು ಹೇಗೆ ಕ್ಲೀನ್ ಮಾಡೋದು ಮತ್ತು ಬೇಕಾಗಿರೋ ಇನ್ಸ್ಟಾಲೇಷನ್ ಪ್ರೋಸೆಸ್ನ ಹೇಳ್ಕೊಟ್ಟಿದ್ದೆ. ಸೊ ಈ ವಿಡಿಯೋದಲ್ಲಿ ನಾವು ಪ್ರೋಟೀನ್ನ ಕ್ಲೀನ್ ಮಾಡಿದ್ವಲ್ಲ ಅದನ್ನ ಹೇಗೆ ಸೇವ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟ್, ಪ್ರೋಟೀನ್ ಕ್ಲೀನ್ ಮಾಡಿದ್ದು ಫೈಲ್, ಸೇವ್ ಆಸ್ 6cox_clean. ಸೊ ಇದನ್ನ ನಾವು ಯಾವ ಇದರಲ್ಲಿ ಸೇವ್ ಆಸ್ ಸ್ಟೆಪ್ ಯಾವ್ದು ಮಾಡಬೇಕು ಅಂದರೆ ಪ್ರೋಟೀನ್ ಡೇಟಾ ಬ್ಯಾಂಕ್ ಫೈಲ್ಸ್, ದೆನ್ ಸೇಮ್ ಆಸ್ ಅದರಲ್ಲೂ ಫೈಲ್, ರೀಡ್ ಮಾಲಿಕ್ಯೂಲ್, ದೆನ್ ಸೆಲೆಕ್ಟ್ ಬಿ, edit, delete selected atoms, continue. ಪ್ಲಸ್ ಲಾಸ್ಟ್ ಅಲ್ಲಿ ಹೆಡ್ ಆಟಮ್ಸ್ ಮತ್ತೆ ಲಿಗ್ಯಾಂಡ್ಸ್ ಗಳಿರ್ತವೆ, ಅವನ್ನ ಸೆಲೆಕ್ಟ್ ಮಾಡ್ಬೇಕು ನಾವು. ಸೆಲೆಕ್ಟ್ ಇದನ್ನ ಸಹ ಇದೇ ತರ ಡಿಲೀಟ್ ಮಾಡಬೇಕು. ಸೊ ಈ ತರ ಡಿಲೀಟ್ ಆದ್ಮೇಲೆ ನಾವು ಯಾವ ಕ್ಲೀನ್ ಮಾಲಿಕ್ಯೂಲ್ ಬೇಕಾದ್ರೂ ನಾವು ಚೂಸ್ ಮಾಡಬಹುದು. ಅದ್ರಲ್ಲಿ ಸೇವ್ ಮಾಡ್ತೀವಿ, ಇದರಲ್ಲಿ ನಾವು ಸೇವ್ ಮಾಡಲ್ಲ, ಅಷ್ಟೇ ಡಿಫ್ರೆನ್ಸ್. ನೆಕ್ಸ್ಟ್ ಬಂದು ಪ್ರೋಟೀನ್ ಪ್ರಿಪರೇಷನ್ ಫಸ್ಟ್ ಹೇಗೆ ಮಾಡ್ತೀವಿ ಅಂದ್ರೆ ಫಸ್ಟ್ ಎಡಿಟ್, ದೆನ್ ಹೈಡ್ರೋಜನ್ಸ್ ಆಡ್, ಪೋಲಾರ್ ಓನ್ಲಿ ಯಾಕೆ ನಾವು ಆ್ಯಡ್ ಮಾಡ್ತೀವಿ ಅಂದರೆ ಪೋಲಾರ್ ಹೈಡ್ರೋಜನ್ಸ್ಗೆ ಮಾತ್ರ ನಮ್ಮ ಲಿಗ್ಯಾಂಡ್ಸು ಆಕ್ಟಿವಿಟಿ ಮತ್ತು ಬೈಂಡಿಂಗ್ ಅಫಿನಿಟಿನ ತೋರಿಸೋದು. ನೆಕ್ಸ್ಟ್ ಎಡಿಟ್ ಚಾರ್ಜಸ್ ಆ್ಯಡ್ ಮಾಡೋಕ್ಕಿಂತ ಫಸ್ಟ್ ನಾವು ಮಿಸಲೇನಿಯಸ್ ಚೆಕ್ ಫಾರ್ ಮಿಸ್ಸಿಂಗ್ ಆಟಮ್ಸ್. ಇದರಲ್ಲಿ ಸುಮಾರು ಮಿಸ್ಸಿಂಗ್ ಆಟಮ್ಸ್ಗಳು ಮಿಸ್ ಆಗಿರ್ತವೆ, ಸೊ ಅದನ್ನ ನಾವು ಚೆಕ್ ಮಾಡ್ತೀವಿ. ದೆನ್ ಸೆಲೆಕ್ಟ್ ಆಲ್ ರೆಸಿಡ್ಯೂ, ಇದರಲ್ಲಿ ಯಾವುದೇ ಮಿಸ್ಸಿಂಗ್ ರೆಸಿಡ್ಯೂ ಇಲ್ಲ ಅಂತ ಹೇಳ್ತಿದೆ, ಸೊ ನಾವು ಈ ಪ್ರೊಸೀಜರ್ನ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಎಡಿಟ್ ಚಾರ್ಜಸ್ ಆ್ಯಡ್ ಕೋಲ್ಮನ್ ಚಾರ್ಜಸ್. ನೆಕ್ಸ್ಟ್ ಇದನ್ನ ಪ್ರಿಪೇರ್ ಮಾಡಾಯಿತು, ಈಗ ನಾವು ಇದನ್ನ ಸೇವ್ ಮಾಡಬೇಕು. ಯಾವ ಫಾರ್ಮೆಟಲ್ಲಿ? PDB-QT ಫಾರ್ಮೆಟಲ್ಲಿ. ಸೊ ಹೇಗೆ ಸೇವ್ ಮಾಡ್ತೀವಿ ಅಂದರೆ ಗ್ರಿಡ್ ಮ್ಯಾಕ್ರೋ ಮಾಲಿಕ್ಯೂಲ್, ಚೂಸ್ 6cox, ಸೆಲೆಕ್ಟ್ ಮಾಲಿಕ್ಯೂಲ್. ದೆನ್ ಇದನ್ನು ಹೇಗೆ ಸೇವ್ ಮಾಡ್ತೀವಿ ಅಂದರೆ _clean.pdb-qt. ಕ್ಲೀನ್ ಹಾಕೋಣಾದ್ರೆ ಹಾಕೋಬಹುದು, ಇಲ್ಲ ಅಂದರೆ ನಿಮ್ಮ ಇಷ್ಟ. ಸೇವ್. ಸೊ ಇದು ಕಲರ್ ಚೇಂಜ್ ಆಗುತ್ತೆ. ಸೊ ಈಗ ನಮಗೆ ಪ್ರೋಟೀನ್ ಪ್ರಿಪರೇಷನ್ ಮುಗೀತು. ಸೊ ಇವಾಗ ಪ್ರೋಟೀನ್ ನಮಗೆ ರೆಡಿ ಆಯಿತು. ಸೊ ನೆಕ್ಸ್ಟ್ ನಮಗೆ ಲಿಗ್ಯಾಂಡ್ ರೆಡಿ ಆಗಬೇಕು. ಸೊ ಲಿಗ್ಯಾಂಡ್ ಅಂದರೆ ಕಾಮನ್ ಆಗಿ ಡ್ರಗ್ಸ್ ಆಗಿರ್ತವೆ, ಒಂದು ಮಾರ್ಕೆಟೆಡ್ ಡ್ರಗ್ಸ್ ಆಗಿರ್ತವೆ, ಇಲ್ಲ ಅಂದರೆ ನಾವು ಸಿಂಥಸೈಸ್ ಮಾಡಿದೋ ಡ್ರಗ್ಸ್ ಆಗಿರ್ತವೆ. ಅದನ್ನು ಹೇಗೆ ಡೌನ್ಲೋಡ್ ಮಾಡ್ತೀವಿ ಅಂದರೆ ಫಸ್ಟ್ ಗೂಗಲ್ ಕ್ರೋಮ್ಗೆ ಹೋಗಬೇಕು, ಅದಾದಮೇಲೆ ಸರ್ಚ್ ಮಾಡಬೇಕು ಕೆಮ್ಸ್ಪೈಡರ್ ಅದು ಸರ್ಚ್ ಮಾಡ್ಬೋದು, ಇಲ್ಲ ಅಂದರೆ ನೀವು ಪಬ್ಕೆಮ್ ಅದು ಸರ್ಚ್ ಮಾಡ್ಬೋದು. ದೆನ್ ಕೆಮ್ಸ್ಪೈಡರ್, ದೆನ್ ಸರ್ಚ್. ನಾವು ಕಾಮನ್ ಆಗಿ ನಾನ್ ಸ್ಟೆರಾಯ್ಡಲ್ ಆಂಟಿ ಇನ್ಫ್ಲಮೇಟರಿ ಡ್ರಗ್ಸ್ನ ತಗೊಳ್ತೀವಿ, ಸೊ ಸಿಂಪಲ್ ಆಗಿ ಆಸ್ಪಿರಿನ್ ತಗೊಳ್ಳೋದು. ದೆನ್ ಡೌನ್ಲೋಡ್ ಆಪ್ಷನ್, ಇದು ಬಂದು ಸೇವ್ ಆಪ್ಷನ್. ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇದು MDL ಮೋಲ್ ಫಾರ್ಮೆಟಲ್ಲಿ ಸೇವ್ ಆಗುತ್ತೆ. ನೀವು MDL ಮೋಲ್ ಫಾರ್ಮೆಟಲ್ಲಿ ಸೇವ್ ಆಗುತ್ತೆ. ಸೊ MDL ಮೋಲ್ ಫಾರ್ಮೆಟು ಡ್ರಗ್ ಡಿಸ್ಕವರಿಲಿ ಓಪನ್ ಆಗುತ್ತೆ, ಆದರೆ ಆಟೋಡಾಕ್ ಟೂಲ್ಸಲ್ಲಿ ಓಪನ್ ಆಗಲ್ಲ. ಸೊ ನಾವು ಆಟೋಡಾಕ್ ಟೂಲ್ಸಲ್ಲಿ ಓಪನ್ ಮಾಡಬೇಕು ಅಂದರೆ ಇದು PDB ಫಾರ್ಮೆಟ್ಗೆ ಕನ್ವರ್ಟ್ ಮಾಡಬೇಕು. ಹೇಗೆ ಕನ್ವರ್ಟ್ ಮಾಡ್ತೀವಿ ಅಂದರೆ ಡಿಸ್ಕವರಿ ಸ್ಟುಡಿಯೋ ಯೂಸ್ ಮಾಡ್ಕೊಳ್ಳಿ. ಕಾಮನ್ ಆಗಿ ಮೋಲ್ ಫಾರ್ಮೆಟಲ್ಲಿ ಸೇವ್ ಮಾಡಬೇಕು. ನೀವು ನಿಮ್ಮ ಡ್ರಗ್ಸ್ ಯಾವುದಿದೆ ಆ ಸ್ಟ್ರಕ್ಚರ್ನ ಕೆಮ್ಸ್ಕೆಚಲ್ಲಿ ಇಲ್ಲ ಕೆಮ್ಸ್ಪೈಡರಲ್ಲಿ ಸೇವ್ ಮಾಡಿಬಿಟ್ಟು ಮೋಲ್ ಫಾರ್ಮೆಟಲ್ಲಿ ಸೇವ್ ಮಾಡಿದ್ಮೇಲೆ
ಡಿಸ್ಕವರಿ ಸ್ಟುಡಿಯೋದಲ್ಲಿ ನೀವು ಕನ್ವರ್ಷನ್ ಮಾಡಬೇಕು. ಹೇಗೆ ಕನ್ವರ್ಷನ್ ಮಾಡಬೇಕು ಅಂದರೆ ಫಸ್ಟ್ ಫೈಲ್, ದೆನ್ ಓಪನ್, ಡೌನ್ಲೋಡ್ಸಲ್ಲಿ ಡೌನ್ಲೋಡ್ ಆಗಿರುತ್ತೆ ಲಿಗ್ಯಾಂಡ್ಸು. ಓಪನ್ ಕೊಡ್ತಿದ್ದಂಗೆ ಯಾರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಮ್ಮ ಲಿಗ್ಯಾಂಡ್ ಬರುತ್ತೆ. ಇಲ್ಲಿ ಯಾವುದೇ ಕ್ಲೀನು ಏನು ಇರಲ್ಲ. ಇದನ್ನ ಸೇವ್ ಮಾಡ್ತೀವಿ. ಫೈಲ್ ಸೇವ್ ಆಸ್ ಆಸ್ಪಿರಿನ್ .pdb. ಸೇವ್ ಆಸ್ ಟೈಪ್ ಸಹ ಪ್ರೋಟೀನ್ ಡೇಟಾ ಬ್ಯಾಂಕ್ ಫೈಲ್ಸ್. ಸೊ ಇದ್ರಲ್ಲಿ ನೋಡಿದಾಗ ಇದು ಡೌನ್ಲೋಡ್ಸ್ ಹೋಗಿ ಸೇವ್ ಆಗುತ್ತೆ. ಸೊ ಈ ಥರ ಡೌನ್ಲೋಡ್ಸ್ ಹೋಗಿ ಸೇವ್ ಆಗಬಾರ್ದು. ಸೊ ಏನು ಮಾಡ್ತೀವಿ, ಪ್ರೋಟೀನ್ _ ಲಿಗ್ಯಾಂಡ್. ಸೊ ಇದರಿಗೆ ಹೋಗಿ ಸೇವ್ ಆಗುತ್ತೆ. ಇವಾಗ ಸೇವ್ ಆದಮೇಲೆ ಲಿಗ್ಯಾಂಡ್ ಪ್ರಿಪರೇಷನ್ ಮಾಡ್ತೀವಿ. ನೆಕ್ಸ್ಟ್ ಲಿಗ್ಯಾಂಡ್ ಪ್ರಿಪರೇಷನ್ ಮಾಡ್ತೀವಿ ಹೇಗೆ ಅಂದರೆ, ಮೊದಲು ಫೈಲ್ಗೆ ಹೋಗ್ತೀವಿ, ರೀಡ್ ಮಾಲಿಕ್ಯೂಲ್ ಆಸ್ಪಿರಿನ್ PDB ಫಾರ್ಮೆಟಲ್ಲಿ ಸೇವ್ ಮಾಡಿರೋದು ಬರುತ್ತೆ. ಇಲ್ಲಿ ಕ್ಲಿಕ್ ಆ್ಯಂಡ್ ಓಪನ್. ಸೊ ಇಲ್ಲಿ ನಮ್ಮ ಲಿಗ್ಯಾಂಡ್ ಬಂತು. ಸೊ ಇದನ್ನ ಪ್ರಿಪೇರ್ ಮಾಡಬೇಕು. ಫಸ್ಟ್ ಇದಕ್ಕೆ ಯಾವ್ದು ನಮ್ಮ ಲಿಗ್ಯಾಂಡ್ ಅಂತ ಗೊತ್ತಾಗಬೇಕು. ಇನ್ಪುಟ್ ಚೂಸ್ ಲಿಗ್ಯಾಂಡ್, ಇನ್ಪುಟ್ ಚೂಸ್. ಸೊ ಆಸ್ಪಿರಿನ್ ನಾವು ಇಸ್ ಅವರ್ ಲಿಗ್ಯಾಂಡ್. ಸೊ ಸೆಲೆಕ್ಟ್ ಮಾಲಿಕ್ಯೂಲ್ ಫಾರ್ ಆಟೋಡಾಕ್. ಓಕೆ, ಇದಾದ್ಮೇಲೆ ಎಡಿಟ್ಗೆ ಹೋಗ್ತೀವಿ. ಸೇಮ್ ಪ್ರೊಸೆಸ್, ಹೈಡ್ರೋಜನ್ಸ್ ಆಡ್ ಪೋಲಾರ್ ಓನ್ಲಿ. ನೆಕ್ಸ್ಟ್ ಮತ್ತೆ ಎಡಿಟ್ಗೆ ಹೋಗಿ ಚಾರ್ಜಸ್. ಈ ಸಲ ಬೇರೆ ಚಾರ್ಜಸ್ ತಗೊಳ್ತೀವಿ. ಯಾವ ಚಾರ್ಜು, ಕಾಂಪ್ಯೂಟ್ STR. ಓಕೆ, ಸೊ ನೆಕ್ಸ್ಟ್ ಏನು ಮಾಡ್ತೀವಿ, ಲಿಗ್ಯಾಂಡ್ ಟಾರ್ಜೆಂಟ್ರಿ ಡಿಟೆಕ್ಟ್ ರೂಟ್ ಅಂತ ಕೊಡ್ತಿದ್ದಂಗೆ ಇಲ್ಲಿ ಬ್ಲೂ ಕಲರ್ ಬಾಲ್ ಇಲ್ಲಿ ಫಾರ್ಮ್ ಆಗುತ್ತೆ. ಆಲ್ಮೋಸ್ಟ್ ಆಲು ಈ ಲಿಗ್ಯಾಂಡು ಈ ಜಾಗಕ್ಕೆ, ಇಲ್ಲ ಅಂದರೆ ಈ ಹಿಂದೆ ಮುಂದೆ ಜಾಗಕ್ಕೆ, ಇಲ್ಲ ಈ ಹಿಂದೆ ಮುಂದೆ ಜಾಗಕ್ಕೆ ಇದು ಬೈಂಡ್ ಆಗುತ್ತೆ ಅಂತ ತೋರಿಸುತ್ತೆ. ನೆಕ್ಸ್ಟು ಟಾರ್ಜೆಂಟ್ರಿ ಚೂಸ್ ಟಾರ್ಜನ್ಸ್. ಇದರಲ್ಲಿ 3 ರೊಟೇಟಬಲ್ ಬಾಂಡ್ಸ್ಗಳಿದ್ದಾವೆ ಅಂತ ಹೇಳ್ತಾರೆ. ಕಾಮನ್ ಆಗಿ 15ಕ್ಕಿಂತ ಜಾಸ್ತಿ ಇರಬಾರ್ದು. ಸೊ 3 ಇದೆ. ಓಕೆ, ಡನ್. ನೆಕ್ಸ್ಟ್ ಟಾರ್ಜೆಂಟ್ರಿ ಚೂಸ್ ಸೆಟ್ ನಂಬರ್ ಆಫ್ ಟಾರ್ಜನ್ಸ್, ಡಿಸ್ಮಿಸ್. ನೆಕ್ಸ್ಟ್ ಇದನ್ನ ಸೇವ್ ಮಾಡ್ಕೋಬೇಕು ಆಟೋಡಾಕ್ PDB QT ಫಾರ್ಮೆಟಲ್ಲಿ. ಹೇಗೆ ಸೇವ್ ಮಾಡ್ತೀವಿ ಅಂದರೆ, ಲಿಗ್ಯಾಂಡ್ ಔಟ್ಪುಟ್ ಸೇವ್ ಆಸ್ PDB QT. ಸೊ ಇದನ್ನು .pdb QT ಅಂತ ಸೇವ್ ಮಾಡ್ತೀವಿ. ಸೊ ಇಷ್ಟಾಗಿತ್ತು ಲಿಗ್ಯಾಂಡ್ ಪ್ರಿಪರೇಷನ್. ನೆಕ್ಸ್ಟ್ ಬಂದು ನಾವೇನು ಮಾಡ್ತೀವಿ ಅಂದರೆ, ಜನರೇಷನ್ ಆಫ್ ಆಟೋಗ್ರಿಡ್ ಆ್ಯಂಡ್ ಆಟೋಡಾಕ್ ಫೈಲ್ಸ್. ಸೊ ಏನು ಮಾಡ್ತೀವಿ ಅಂದರೆ, ಫಸ್ಟು ಗ್ರಿಡ್ಗೆ ಹೋಗ್ತೀವಿ, ಸೆಟ್ ಮ್ಯಾಪ್ ಟೈಪ್ಸ್. ಇದರಲ್ಲಿ ನಮ್ಮ ಲಿಗ್ಯಾಂಡ್ನ ಚೂಸ್ ಮಾಡಬೇಕು. ಚೂಸ್ ಲಿಗ್ಯಾಂಡ್, ಆಸ್ಪಿರಿನ್, ಸೆಲೆಕ್ಟ್ ಲಿಗ್ಯಾಂಡ್. ಸೊ ಇವಾಗ ನಮ್ಮ ಲಿಗ್ಯಾಂಡ್ ಸೆಲೆಕ್ಟ್ ಆಯಿತು. ಸೊ ಗ್ರಿಡ್ ಬಾಕ್ಸ್. ನೆಕ್ಸ್ಟ್ ಹೋಗ್ತೀವಿ ಗ್ರಿಡ್ ಬಾಕ್ಸ್. ಗ್ರಿಡ್ ಬಾಕ್ಸಲ್ಲಿ ಕಾಮನ್ ಆಗಿ 3 ಕಲರ್ ಇರುತ್ತೆ. ಒಂದು ರೆಡ್, ಗ್ರೀನ್ ಆ್ಯಂಡ್ ಬ್ಲೂ. ಸೊ ಈ ಕಲರ್ನ ನಾವು ಹೇಗೆ ಬೇಕಾದ್ರೂ ಚೇಂಜ್ ಮಾಡ್ಬೋದು. ಇದ್ರ ಮೇಲೆ ಒಂದು ಕ್ಲಿಕ್ ಕೊಟ್ಟು ಇದಕ್ಕೆ ಸೈಜು ಮ್ಯಾಕ್ಸಿಮಮ್ ಅಂದರೆ 126 ಮಾಡ್ಕೋಬೋದು. ನಾವು 100 ಮಾಡ್ಕೊಳ್ಳೋದು. ಅಪ್ಲೈ. ಓಕೆ, ಸೊ ಈ ಥರ ನಮ್ಮ ಲಿಗ್ಯಾಂಡ್ ಫಾರ್ಮ್ ಆಯಿತು. ಕಾಮನ್ ಆಗಿ ಆಟೋಡಾಕ್ ಟೂಲ್ಸಲ್ಲಿ ಗ್ರಿಡ್ ಬಾಕ್ಸ್ ಹಾಕೋದು ಅದೇ ಮೇನ್ ಪ್ರೊಸೀಜರು. ಸೊ ಈ ಗ್ರಿಡ್ ಬಾಕ್ಸ್ ಹಾಕೋದ್ರಲ್ಲಿ 2 ಥರ ಟೈಪ್ ಇದ್ದಾವೆ. ಒಂದು ಬಂದು ಬ್ಲೈಂಡ್ ಡಾಕಿಂಗ್, ಇನ್ನೊಂದು ಬಂದು ಲೋಕಲ್ ಡಾಕಿಂಗ್. ಕಾಮನ್ ಆಗಿ ಬ್ಲೈಂಡ್ ಡಾಕಿಂಗ್ ಅಂದರೆ ಈ ಗ್ರಿಡ್ ಬಾಕ್ಸ್ನ ನಾವು ಎಲ್ಲಿ ಬೇಕಾದ್ರೂ ಚೂಸ್ ಮಾಡಿ ಹಾಕ್ಬೋದು, ಬ್ಲೈಂಡ್ ಡಾಕಿಂಗ್ ಅಂದರೆ. ಸೊ ನೆಕ್ಸ್ಟ್ ಬಂದು ಲೋಕಲ್ ಡಾಕಿಂಗ್ ಅಂದರೆ ಪರ್ಫೆಕ್ಟ್, ಅಂದರೆ ಅದೇ ಅಮೈನೋ ಆಸಿಡ್ನ ನಾವು ಸೆಲೆಕ್ಟ್ ಮಾಡಬೇಕು. ಇವಾಗ ಅಲಾನಿನ್ 33. ಸೊ ಇಲ್ಲಿ ಸೆಲೆಕ್ಟ್ ಆಯಿತು. ನೆಕ್ಸ್ಟ್ ಆಸ್ಪರ್ಜಿನ್ 34. ಸಿಸ್ಟೀನ್ 36 ಕಾಮನ್ ಆಗಿ ಇಲ್ಲಿ ಸೆಲೆಕ್ಟ್ ಆಗ್ತಿದೆ. ನಾವು ಕಾಮನ್ ಆಗಿ ಮೊದಲೇ ಹೋದಂಗೆ ಆರ್ಟಿಕಲ್ಗೆ ಹೋದಾಗ ಅವರು ಅಮೈನೋ ಆಸಿಡ್ ಇಂತಿಂಥ ಅಮೈನೋ ಆಸಿಡ್ ಅಲ್ಲೇ ಗ್ರಿಡ್ ಬಾಕ್ಸ್ ಹಾಕಿ ನಾವು ಜನರೇಟ್ ಮಾಡಿದೀವಿ ಅಂತ ಅವರು ಹೇಳಿರ್ತಾರೆ. ಸೊ ಅಲ್ಲಿಗೆ ಹೋಗಿ ಗ್ರಿಡ್ ಬಾಕ್ಸ್ ಹಾಕಿ ಜನರೇಟ್ ಮಾಡಬೇಕು. ಸೊ ನಾವು ಇವಾಗ ಟ್ರಯಲ್ ಮಾಡ್ತಿರೋದ್ರಿಂದ ನಾವು ಬ್ಲೈಂಡ್ ಡಾಕಿಂಗ್ ಮಾಡ್ತೀವಿ. ಈ ಗ್ರಿಡ್ ಬಾಕ್ಸ್ನ ಇಲ್ಲಿರೋದನ್ನ ಇಲ್ಲಿಗೆ ಹೇಗೆ ತರ್ತೀವಿ ಅಂದರೆ, ಈ 3 ಪ್ಯಾರಾಮೀಟರ್ನ ಯೂಸ್ ಮಾಡ್ಕೊಂಡು ಹೇಗೆ ಯೂಸ್ ಮಾಡ್ತೀವಿ ಅಂದರೆ, ಇದು ಲೆಫ್ಟಿಗೆ ಹೋದರೆ ಇದು, ಈ ಕಡೆ
ಶಿಫ್ಟ್ ಆಗುತ್ತೆ, ರೈಟಿಗೆ ಹೋದರೆ ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಆ ಥರ ಶಿಫ್ಟ್ ಮಾಡಿ ಮಾಲಿಕ್ಯುಲರ್ ಡಾಕಿಂಗ್ ಮಾಡಬೇಕು, ಗ್ರಿಡ್ ಬಾಕ್ಸ್ನ ಸೆಟ್ ಮಾಡಬೇಕಾಗುತ್ತೆ. ಸೊ ಕಾಮನ್ ಆಗಿ ನಾವೀಗ ಬ್ಲೈಂಡ್ ಡಾಕಿಂಗ್ಗೆ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಹೇಳ್ದಂಗೆ ಇದನ್ನ 100ಗೆ ಚೂಸ್ ಮಾಡೋದ, ಮೌಸ್ ರೈಟ್ ಬಟನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ 100 ಅಂತ ಅಪ್ಲೈ. ಓಕೆ, ಎಲ್ಲ ಯೂನಿಫಾರ್ಮಿಟಿ ಲೆವೆಲಲ್ಲಿ ಇರಬೇಕು. 3 ಕಲರುವೆ XYZ. ಕಾಮನ್ ಆಗಿ ನಾವು ಒಂದು ಸೈಡ್ ಪ್ರೋಟೀನ್ ನ ಚೂಸ್ ಮಾಡೋಣ, ಈ ಕಡೆ ಸೈಡ್ ಪ್ರೋಟೀನ್ ನ ಚೂಸ್ ಮಾಡೋದ. ಇದ್ರಲ್ಲಿ ಬಂದು ಆಪ್ಷನ್ ವ್ಯೂ, ಶೋ ಬಾಕ್ಸ್ ಶೋ ಮಾಡೋದು ಬಿಡೋದು ಅದಕ್ಕೆ ಕ್ಲಿಕ್ ಮಾಡಿದ್ದು. ಸೊ ಶೋ ಬಾಕ್ಸ್ ಹ್ಯಾಸ್ ಲೈನ್ಸ್, ನೀವು ಇದರೊಳಗಡೆ ನೋಡ್ಬೋದು ಯಾವ್ದಾವ್ದು ಅಮೈನೋ ಆಸಿಡ್ ಚೂಸ್ ಆಗಿದೆ ಅಂತ. ಮತ್ತೆ ಒಂದು ಡೈಮೆನ್ಷನಲ್ಲಿ ಈ ಡೈಮೆನ್ಷನ್ ಅಲ್ಲಿ ಯಾವುದೇ ಅಮೈನೋ ಆಸಿಡ್, ಮತ್ತೆ ರೆಡ್ ಅಲ್ಲಿ ಯಾವುದೇ ಅಮೈನೋ ಆಸಿಡ್, ಮತ್ತೆ ಈ ಕಡೆ ಯಾವುದೇ ಅಮೈನೋ ಆಸಿಡ್ ಆಚೆ ಇರಬಾರ್ದು. ಸೊ ಆ ಥರ ನಾವು ಗ್ರಿಡ್ ಬಾಕ್ಸ್ ನ ಹಾಕ್ಬೇಕು. ಅದಾದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಫೈಲ್, ಕ್ಲೋಸ್, ಸೇವಿಂಗ್ ಕರೆಂಟ್. ಇಲ್ಲ ಅಂದ್ರೆ ಇದು ಇನ್ಫಾರ್ಮೇಶನ್ ನಿಮಗೆ ಬೇಕು ಅಂದ್ರೆ ಔಟ್ಪುಟ್ ಗ್ರಿಡ್ ಡೈಮೆನ್ಷನ್ ಫೈಲ್ಸ್, ಇದನ್ನ ಟೆಕ್ಸ್ಟ್ ಫಾರ್ಮೆಟ್ ಅಲ್ಲಿ ನಾವು ಸೇವ್ ಮಾಡ್ಕೋತೀವಿ. ನೆಕ್ಸ್ಟ್ ಫೈಲ್, ಕ್ಲೋಸ್, ಸೇವಿಂಗ್ ಕರೆಂಟ್. ನೆಕ್ಸ್ಟ್ ಇದನ್ನ ಹೇಗೆ ಸೇವ್ ಮಾಡ್ತೀವಿ ಅಂದ್ರೆ ಗ್ರಿಡ್ ಔಟ್ಪುಟ್ ಸೇವ್ GPF. ಸೊ protein underscore ligand dot GPF. ನೀವು ಹೇಗೆ ಬೇಕಾದ್ರೂ GPF ನ ಸೇವ್ ಮಾಡ್ಬೋದು. 1.gpf 2.gpf ಆರ್ .gpf ಅಂತ ಬೇಕಾದ್ರೆ ನೀವು ಸೇವ್ ಮಾಡ್ಬೋದು. ನಂದು ಫೋಲ್ಡರ್ ನೇಮ್ ಇದೆ, ಅದಕ್ಕೆ ನಾನು ಈ ಥರ ಸೇವ್ ಮಾಡ್ತಿದ್ದೀನಿ, ಸೇವ್. ಸೊ ಇಷ್ಟ ಆಗಿತ್ತು ನಮ್ಮ ವಿಡಿಯೋ. ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.